Knowledge Park, the Creative School. Admissions are open from LKG to 10th standard. Free uniform for new admission students. वोट चोर गद्दी छोड़ सिग्नेचर कलेक्शन कैंपेनिंग बसों कल्याण सिटी में कांग्रेस पार्टी की ओर से की गई। नमस्कार, मैं वर्षा रानी, आप देख रहे हैं बीके न्यूज। बीके न्यूज में आपका स्वागत है। बसों कल्याण कर्नाटका प्रदेश कांग्रेस कमेटी की मार्गदर्शन पर XMLC विजय सिंह के नेतृत्व में बसों कल्याण सिटी के अम्बेडकर चौक पर 11 अक्टूबर 2025 की दोपहर 12 बजे वोट चोर गद्दी छोड़ सिग्नेचर कलेक्शन कैंपेनिंग की गई। सिग्नेचर कैंपेनिंग करते हुए कांग्रेस पार्टी द्वारा केंद्र सरकार पर आरोप लगाते हुए कहा कि केंद्र में जो बीजेपी सरकार है वो वोट चोरी कर बनी है। वोटर्स इलेक्शन के टाइम अपने वोट का सही इस्तेमाल कर अच्छी सरकार चुनना चाहती है। वोटर लिस्ट में उनका नाम ही नहीं होता। इलेक्शन के समय सरकार वोटर्स का नाम कट कर रही है। इस तरह से वोट चोरी कर गद्दी पर बैठ रहे हैं। कर्नाटका प्रदेश कांग्रेस कमेटी की ओर से XMLC विजय सिंह ने बात करते हुए बसों कल्याण एडमिनिस्ट्रेशन और इलेक्शन कमीशन से कहा कि इलेक्शन से पहले वोटर लिस्ट सही बनाई जाए, इसमें जो भी एडिशंस डिडक्शंस करे, और कहा कि इलेक्शन में वोट डालने के लिए 18 साल होना जरूरी है, पर यहाँ पर 16-17 साल के नाबालिग का नाम वोटर लिस्ट में ऐड किया जा रहा है। वोटर लिस्ट सभी को पढ़ने आए उस तरह से बनाए। पब्लिक स्कूल इंग्लिश मीडियम एडमिशंस आर ओपन। नर्सरी टू हायर क्लासेस। ARK गिरी सिल्क एंड साड़ी। 7 Heaven गोल्डन सुपर मार्ट 50% ऑफ। वोटर लिस्ट में फोटो क्लियर रहे, इस तरह की इलेक्शन कमीशन से मांग की। इस मौके पर ब्लॉक कांग्रेस तालुका प्रेसिडेंट नीलकंठ राठौड़, सिटी प्रेसिडेंट मीर अजहर अली नौरत, CMC चेयरमैन मोहम्मद सगीरुद्दीन, कांग्रेस लीडर रवि गायकवाड़, XZP मेंबर आनंद पाटिल, XZP वाइस प्रेसिडेंट हरकुड़े, कांग्रेस लीडर बाबू हन्ना नायक, मनोहर मैसे, शशिकांत दुर्गे, दिलीप सिंधे, बसों कल्याण असेंबली कांग्रेस यूथ प्रेसिडेंट मोहम्मद जाबिर, डिस्ट्रिक्ट कांग्रेस यूथ सेक्रेटरी टीपू के अलावा कांग्रेस लीडर्स, CMC मेंबर्स और कार्यकर्ताएं मौजूद। Welcome to Microzarf. We offer expert training in cloud, DevOps, AI, and Linux. Microzarf, empowering future engineers. Enroll now. ಒಳ್ಳೆ ಕೆಲಸ ಆಗ್ತಾ ಇಲ್ಲ, ಒಳ್ಳೆ ಕ್ಯಾಂಡಿಡೇಟ್ ಬೇಕು ಅಂತ ನೀವೊಂದು ಪ್ರಯಾಸ ಮಾಡ್ತೀರಿ. ಎಲೆಕ್ಷನ್ ಡೇಟ್ ಬಂದಿರೋ ಎಲೆಕ್ಷನ್ ದಿನ ಹೋಗ್ಬಿಟ್ಟು ನೀವು ನೋಡಿದ್ರೆ ವೋಟರ್ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರೇ ಇರಲ್ಲ. ಅದೇ ಅತ್ಯಂತ ಯಾವ್ದಾದ್ರು ಒಂದು ದುರಂತವಾದ ಕೆಲಸ ಈ ಸರ್ಕಾರ ಮಾಡ್ತಾ ಇದೆ ಅಂದ್ರೆ ವೋಟ್ ಚೋರಿ ಮಾಡ್ತಾ ಇದೆ. ಅದಕ್ಕೋಸ್ಕರ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು, ನಮ್ಮ ವಿರೋಧ ಪಕ್ಷದ ನಾಯಕರಾದ ಶ್ರೀ ರಾಹುಲ್ ಗಾಂಧಿ ಅವರು, ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಅವರು, ಮತ್ತೆಲ್ಲ ನಮ್ಮ ರಾಜ್ಯದ ನಮ್ಮ ಡಿಸ್ಟ್ರಿಕ್ಟ್ ಎಲ್ಲ ನಮ್ಮ ಲೀಡರ್ಗಳು ಎಲ್ಲ ಸೇರ್ಕೊಂಡು ಇದ್ರ ಬಗ್ಗೆ ಒಂದು ಅಭಿಯಾನ ಮಾಡ್ತಾ ಇದೀವಿ. ಯಾರಿಗೋಸ್ಕರ ಮಾಡ್ತಾ ಇದೀವಿ? ಏನಾದ್ರೂ ಆಗ್ಲಿ, ನಾಳೆ ಫಲಿತಾಂಶ ಏನಾದ್ರೂ ಆಗ್ಲಿ, ನೀವು ಫಸ್ಟ್ ಎಲೆಕ್ಷನ್ ವೋಟರ್ ಲಿಸ್ಟ್ ಕರೆಕ್ಟ್ ಆಗಿ ಮಾಡಿ, ಅಡಿಷನ್ ಡಿಲಿಷನ್ ಯಾವಾಗ ಮಾಡ್ತೀರಿ ಎಲ್ಲ ಪಬ್ಲಿಕ್ ಮಾಡಿ. ನಮ್ದೇನ್ ಏನಿದೆ ಅಂದ್ರೆ ಬೇಡಿಕೆ ಇರೋದು 5 ಬೇಡಿಕೆ. ನೀವೇನ್ ವೋಟರ್ ಲಿಸ್ಟ್ ಮಾಡ್ತೀರಿ, ವೋಟರ್ ಲಿಸ್ಟ್ ಅಲ್ಲಿ ಎಲ್ಲರಿಗೆ ಓದೋ ಹಾಗೆ ವೋಟರ್ ಲಿಸ್ಟ್ ಮಾಡಬೇಕು, ಅದರಲ್ಲಿ ಫೋಟೋಗಳು ಇರಬೇಕು. ಇನ್ನೊಂದು, ನಮ್ದು ಅಡಿಷನ್ ಡಿಲಿಷನ್ ಏನ್ ಮಾಡ್ತೀರಿ ಅದು ಪಬ್ಲಿಕ್ ಆಗ್ಬೇಕು, ಮತ್ತೆ ಅದಕ್ಕೂ ಟೈಮ್ ಕೊಡಬೇಕು. ಒಂದೇ ಪಬ್ಲಿಕ್ ಆಗೋದಲ್ಲ, ಟೈಮ್ ಇರಬೇಕು. ಒಂದ್ 3-4 ಎಲೆಕ್ಷನ್ ಕಿಂತ ಮುಂಚೆ 3-4 ಸಲ ಮಾಡ್ತೀರಿ, ಗೊತ್ತಿದೆ ನಮಗೆ. ಆದ್ರೆ ಮೊದಲು ಒಂದ್ 3 ತಿಂಗಳ ಹಿಂದೆನೆ ಮಾಡ್ಬೇಕು. ಅದರಲ್ಲಿ ನಮ್ದು ಏನಾದ್ರು ಡಿಲೀಟ್ ಆಗಿದೆ ಅಂದ್ರೆ ನಾವು ಅದ್ರ ಆಡ್ ಮಾಡಬಹುದು, ಮತ್ತೆ ಯಾರಿಗಾದ್ರೂ ಬೇರೆಯವ್ರದ್ದು ಆಡ್ ಆಗಿದ್ರೆ ಅದು ಡಿಲೀಟ್ ಮಾಡಬಹುದು. ಅದು ಹಕ್ಕು ಇರಬೇಕು ಅಂತ ನಾನು ಎಲ್ಲ ಲೋಕಲ್ ಅಡ್ಮಿನಿಸ್ಟ್ರೇಷನ್ ಮತ್ತೆ ನಮ್ಮ ಎಲೆಕ್ಷನ್ ಕಮಿಷನ್ಗೆ ಒಂದು ಹೇಳ್ತೇನೆ. ಮತ್ತೆ ಇದು ಲಾಸ್ಟ್ ಮಿನಿಟ್ ಏನಾಗುತ್ತೆ, ಎಲೆಕ್ಷನ್ ಬರೋ ಹತ್ರನೇ ಇವರು ಡಿಲೀಟ್ ಮಾಡ್ಬಿಡ್ತಾರೆ, ಇಲ್ದ್ರೆ ಆಡ್ ಮಾಡ್ಬಿಡ್ತಾರೆ. ಈ ತರ ಆಗಿದೆ. ನಾನು ನಮ್ಮ ಕ್ಷೇತ್ರದೇ ಒಂದು ಹೇಳ್ತೀನಿ ನಿಮ್ಗೆ, ಇದು ಸುಮ್ನೆ ನಾವು ಅಪಾದನೆ ಮಾಡ್ತಾ ಇಲ್ಲ. ನಮ್ಮ ಕ್ಷೇತ್ರದೇ ಬಹಳಷ್ಟು ಕಡೆ ಅಂಡರ್ ಏಜ್ ಜನಗಳಿಗೆ ಅವರು ಆಡ್ ಮಾಡಿದ್ದಾರೆ. ನಾವು ಈಗ ಇನ್ನೊಂದು 5ನೇದಿಲ್ಲಿ ಏನಿದೆ ಅಂದ್ರೆ, ಯಾರು ಇವ್ರು ಮಾಡಿದ್ದಾರೆ ಅವ್ರ ಅಂತ ಅಧಿಕಾರಿಗಳ ಮೇಲೆ ಕ್ರಮ ತಗೋಬೇಕು. ನಾವು ಇವಾಗ ಹೋಗ್ಬಿಟ್ಟು ಇಲ್ಲಿ ತಹಸೀಲ್ದಾರ್ ಅವ್ರ ಹತ್ರ ಮತ್ತೆ DG ಅವ್ರ ಹತ್ರ ಹೋಗ್ಬಿಟ್ಟು ಮನವಿ ಮಾಡ್ತೇವೆ. ನಮ್ಮ ಹತ್ರ ಪ್ರೂಫ್ ಇದೆ, ಪ್ರೂಫ್ ತೋರಿಸ್ತೇವೆ, ಅದ್ರ ಮೇಲೆ ಕ್ರಮ ತಗೋಬೇಕು. ಮತ್ತೆ ಇದು ಏನಾಗಿದೆ ಹಿಂದೆ ಆಗಿದೆ, ನಾವು ಅದರಿಂದ ಎಲೆಕ್ಷನ್ ಹೋಗಿದೆ ಅಂತ ಹೇಳೋದಿಲ್ಲ. ನಮಗೂ ಜವಾಬ್ದಾರಿಯಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ, ಜವಾಬ್ದಾರಿಯಿಂದ ಮುಂದೇನು ಕೆಲಸ ಮಾಡ್ತೀವಿ. ನಾವು ಬರೀ ಅಧಿಕಾರಿಗೋಸ್ಕರ ಕೆಲಸ ಮಾಡ್ತಾ ಇಲ್ಲ, ಜನರ ಜೊತೆ ಇರಬೇಕು ಅಂತ ಕೆಲಸ ಮಾಡ್ತೀವಿ, ನಾವು ಮಾಡ್ತೀವಿ. ನಾವು ಈ ವೋಟ್ ಚೋರಿಯಿಂದ ನಮ್ಗೆ ಏನಾದ್ರೂ ಆಗಿದೆ ಅಂತಾನು ಹೋಗೋದಿಲ್ಲ ನಾನು. ಆದ್ರೆ ಎಲ್ಲಾಗಿದೆ ನಾವು ತೋರಿಸ್ತೀವಿ, ಅದ್ರ ಮೇಲೆ 100% ಕ್ರಮ ಆಗಲೇಬೇಕು.
ಆಮೇಲೆ ನಮ್ಮೆಲ್ಲರೂ ಬಂಧುಗಳೆಲ್ಲ ಇದ್ದಾರೆ, ಲೀಡರ್ಸ್ ಇದ್ದಾರೆ, ವರ್ಕರ್ಸ್ ಎಲ್ಲ ನಿಮ್ ಕ್ಷೇತ್ರ ನಿಮ್ ಬೂತ್ ಅಲ್ಲಿ ಎಲ್ಲೆಲ್ಲಿ ಈ ತರ ಆಗಿದೆ ಬರೀ ಕೂತ್ಕೊಂಡು ಚರ್ಚೆ ಮಾಡುವಾಗ ಹೇಳೋದಲ್ಲ, ಅಂಕೆ ಅಂಶ ತಗೊಂಡು ಪ್ರೂಫ್ ತಗೊಂಡು ಬರಬೇಕು. ನಾವು ಅಡ್ಮಿನಿಸ್ಟ್ರೇಷನ್ ಹತ್ರ ಹೋಗೋಣ, ಎಲ್ಲ ಇದು ಒಂದು ಕಂಪ್ಲೇಂಟ್ ಹಾಕೋಣ, ಮತ್ತೆ ನ್ಯಾಯ ಸಿಗುತ್ತೆ ಅಂತ ವಿಶ್ವಾಸ ಇದೆ. ಸರ್ಕಾರ ನಮ್ದಿದೆ, ಎಲೆಕ್ಷನ್ ಕಮಿಷನ್ ಜೊತೆ ಮಾತಾಡಿ ನಾವು ನ್ಯಾಯ ಕೊಡಿಸೋಣ ಅಂತ ಹೇಳುತ್ತಾ